ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಡಿಸೆಂಬರ್ 6ರವರೆಗೂ 10 ದಿನ ಟೈಮ್ ಕೊಟ್ಟಿರ್ತೀರಿ. ಅದರಲ್ಲಿ 7 ದಿನಗಳ ಕಾಲ ಸ್ಮರಣೆಯ ಜಾಗೃತಿ ಕಾರ್ಯಕ್ರಮವನ್ನು ಮಾಡುವಂಥದ್ದಕ್ಕೆ ಇವತ್ತು ಸಭೆ ಮಾಡಿದ್ರಿ. ನಮ್ಮೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಲಿತ ಸಮುದಾಯಕ್ಕೆ, ಹಿಂದುಳಿದವರು ಎಲ್ಲರೂ ಕೂಡ ಬಂದಿದ್ದರು. ಸೊ ಇಡೀ ರಾಜ್ಯದಲ್ಲಿ 1 ವಾರಗಳ ಕಾಲ ಈ ಒಂದು ಭೀಮ ಸ್ಮರಣೆ ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಿ. ವಿಚಾರಗೋಷ್ಠಿಗಳನ್ನು, ಸಭೆಗಳನ್ನು ಮಾಡೋ ಮುಖಾಂತರ ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಿ, ಕಸ ಗುಡಿಸೋ ಯಂತ್ರದಲ್ಲಿ ಲೂಟಿ ಹೊಡೆಯೋ ತಂತ್ರವನ್ನು ಮಾಡಿದ್ದಾರೆ. ಇವತ್ತು 613 ಕೋಟಿ ತೆರಿಗೆದಾರರ ಹಣ ಆ ಕಸ ಗುಡಿಸುವಂಥ ಲಾರಿಗಳು 2.5 ಕೋಟಿ ರೂಪಾಯಿ ಕೊಟ್ಟು ತಗೊತಾ ಇದ್ದಾರೆ. ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಉಪಯುಕ್ತವಾಗಿ ಉರಿಸುವುದು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಹಾಗೂ SDRF ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆಗುತ್ತಾ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಅಗ್ನಿಶಾಮಕ ಠಾಣಾಧಿಕಾರಿ ಅವರ ಅತಿಥಿಗಳಿಗೆ ಗೌರವ ನಮನ ಸಲ್ಲಿಸುತ್ತಲಿದೆ. 5ನೇ ತಂಡವನ್ನ ಮುನ್ನಡೆ ಎನ್ನುತ್ತಾ ಎಲ್ಲ ಕ್ರೀಡಾ ತಂಡಗಳು ಮಾಡ್ತೀರಾ ತಪ್ಪು ಅದು ಇದು ಅಂತ ಹೇಳ್ತಾ ಇರ್ತೀವಿ. ಐ ಥಿಂಕ್ ದಟ್ಸ್ ವೈ ಮಕ್ಕಳಿಗೆ ಸ್ಪೋರ್ಟ್ಸ್ಗೆ ಅಥವಾ ಬೇರೆ ಬೇರೆ ಎಂಗೇಜ್ಮೆಂಟ್, ಡ್ಯಾನ್ಸಿಂಗ್ ಆಗಿರ್ಬೋದು, ಏನಕ್ಕಾಗಿರ್ಬೋದು ಎಂಕರೇಜ್ ಮಾಡಿ ಅಂತ ಬಯಸ್ತೀನಿ. ಹಾಗೆ ತಂದೆ ತಾಯಿಗಳು ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ಸ್ಪೋರ್ಟ್ಸ್ಗೆ ಮತ್ತು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಮಕ್ಕಳಿಗೆ 14-15 ವರ್ಷ ಗಂಟೆ ಎಂಕರೇಜ್ ಮಾಡ್ತಾರೆ. ಮಕ್ಕಳು ಯಾವಾಗ ಆ ಕನಸನ್ನ ಕಟ್ಕೊಂಡಿರ್ತಾರೆ, ನನಗೆ ತಪ್ಪಾಗಿ ಅನಿಸ್ಬೋದು ಬಟ್ ಹೇಳ್ತಿದ್ದೀನಿ, ತಂದೆ ತಾಯಿಗಳೇ 14 ವರ್ಷ 15 ವರ್ಷಕ್ಕೆ ಕನಸುಗಳನ್ನ ಮುಗಿಸ್ಲಿಕ್ಕೆ ನೋಡ್ತಾರೆ. ಯಾಕೆಂತ ಹೇಳಿ 10th ಬಂದಿರ್ತಾರೆ, ನೀವು ಓದಬೇಕು, ಮಾರ್ಕ್ಸ್ ತೊಗೋಬೇಕು ಅನ್ನೋ ಉದ್ದೇಶದಲ್ಲಿ ಹೇಳ್ತಾರೆ. ತಪ್ಪಿಲ್ಲ, ಬಟ್ ಮಕ್ಳಿಗೂ ಒಂದು ಕನಸು ಕಟ್ಟಿರೋದನ್ನ ಹಾಳು ಮಾಡಬಾರ್ದು. ಸರ್ ಹೇಳಿದಾರಲ್ಲ, ನೋಡೋಣ ಪ್ರಯತ್ನ ಮಾಡ್ತೀನಿ. ಪ್ರೊಫೆಸರ್ ಲಾ ಕಾಲೇಜಿಗೆ ಅವರು ಯೂನಿವರ್ಸಿಟಿಗೆ ಅದು ಮಾಡೋಣ. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ, ಕೊನೆ ಉಸಿರಿನವರೆಗೂ ನಾನು ಸಾಮಾಜಿಕ ನ್ಯಾಯದ ಪರ ಇರ್ತೇನೆ. ವಿಚಾರ ಇದೆಯಲ್ಲ, ಅಸಮಾನತೆ ಅಂತ ಅನ್ನೋದು ಇದೆಯಲ್ಲ, ಈಗ ಹೋಗ್ಲಾಡಿಸೋ ತನಕ ನಾವು ಸಾಮಾಜಿಕ ನ್ಯಾಯ ಬಿಡಬಾರ್ದು. ಮನುಷ್ಯ ಸಮಾಜ ನಿರ್ಮಾಣ ಆಗೋವರಿಗೆ ಬಿಡಬಾರ್ದು, ಸಮಾಜ ನಿರ್ಮಾಣ ಆಗೋವರಿಗೆ ಬಿಡಬಾರ್ದು. ಇದನ್ನ ಧ್ಯೇಯವಾಗಿ ತಿಳಿದ್ರೆ, ಈ ಬದ್ಧತೆಯನ್ನ ಎಲ್ಲರೂ ಕಾಪಾಡ್ಕೊಂಡ್ರೆ ಬದ್ಧತೆ ಇರಬೇಕು. ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ, ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಇದನ್ನು ಮಾನಿಟರ್ ಮಾಡಬೇಕಾಗಿರುವಂಥ ರೆಸ್ಪಾನ್ಸಿಬಿಲಿಟಿ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್. ಅವ್ರು ಇದರೊಳಗೆ ಇನ್ವಾಲ್ವ್ ಆಗಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ನಾನು ಅವ್ರ ಮೇಲೆ ನೇರ ಆರೋಪ ಮಾಡ್ತಾ ಇಲ್ಲ. ಬಟ್
ಕಸ್ಟೋಡಿಯನ್, ಹೂ ಇಸ್ ದ ಕಸ್ಟೋಡಿಯನ್? ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರ್ ಮತ್ತು ಮಿನಿಸ್ಟರ್, ಆಲ್ ಆರ್ ಕಸ್ಟೋಡಿಯನ್. ಅವರು ಅದರ ಕಸ್ಟೋಡಿಯನ್. ನೈತಿಕ ಹೊಣೆ ಅವ್ರು ಹೊರಬೇಕು. ಮತ್ತು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಕಂಪ್ಯಾರಿಟಿವ್ ದಾಖಲೆಗಳನ್ನು ನಾನು ಮುಖ್ಯಮಂತ್ರಿಗಳಿಗೂ ಸಲ್ಲಿಸ್ತೀನಿ. ಈ ದಾಖಲೆಗಳನ್ನು ಇಟ್ಕೊಂಡು ಹಾಲಿ ಸರಬರಾಜು ಆಗಿರೋ ಟೆಂಡರ್ ಅಗ್ರಿಮೆಂಟು ಇದನ್ನು ಆಧರಿಸಿ ಈ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೆದಿದೆ. ಯಾರು ಜವಾಬ್ದಾರಿ ಹೊರಬೇಕಾಗಿತ್ತೋ ಅವರು ಈ ಲೂಟಿಗೆ ಸಹಕರಿಸಿದ್ದಾರೆ ಅನ್ನೋದು ನನ್ನ ಆರೋಪ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.